ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಸಬ್ ಕಾನ್ಸಿಯಸ್ ರೋಟೀನ್ ನ ಬಗ್ಗೆ ಹೇಳ್ತೀನಿ. ಬಹಳ ಜನ ಮ್ಯಾನಿಫೆಸ್ಟೇಷನ್ ಅಂದ್ರೆ ದಿನಪೂರ್ತಿ ಫೋರ್ಸ್ ಮಾಡಿ ಅಫರ್ಮ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ನಿಜವಾದ ಟ್ರಾನ್ಸ್ಫಾರ್ಮೇಶನ್ ಆಗೋದು ಮೈಂಡ್ ಮೋಸ್ಟ್ ರಿಸೆಪ್ಟಿವ್ ಇರೋ ಸಮಯದಲ್ಲಿ. ಅಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಕೆಲವು ಸಮಯಗಳಲ್ಲಿ ತುಂಬಾ ಓಪನ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಹೊಸ ಐಡೆಂಟಿಟಿ ಪ್ಲಾಂಟ್ ಮಾಡಿದ್ರೆ ಆಯ್ತು. ಅಂದ್ರೆ ನ್ಯೂ ಸೀಡ್ ಆಫ್ ಅಸಂಪ್ಷನ್ ನ ನೀವು ಕ್ರಿಯೇಟ್ ಮಾಡಿದ್ರೆ ಆಯ್ತು. ಲೈಫ್ ಸ್ಲೋಲಿ ಚೇಂಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓಕೆ, ನಾನೀಗ ಇದನ್ನ ಒನ್ ಬೈ ಒನ್ ನಿಮ್ಗೆ ತಿಳಿಸ್ತಾ ಹೋಗ್ತಿರ್ತೀನಿ. ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದು ಏನಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಒಂದು 10 to 20 minutes ನೀವು ಎದ್ದ ತಕ್ಷಣ ಫೋನ್ ನ ಹಿಡಿಯೋಕ್ಕೂ ಮುಂಚೆ ಇದು ನಿಮ್ಗೆ ನೆನಪಿರ್ಲಿ. ಓಕೆ, ಸ್ವಲ್ಪ ಕಾಮ್ ಆಗಿರಿ. ಯಾಕಂದ್ರೆ ಆ ಸಮಯದಲ್ಲಿ ಬ್ರೈನ್ ಥೀಟಾ ಸ್ಟೇಟ್ ಇಂದ ಸ್ಲೋಲಿ ಕಾನ್ಸಿಯಸ್ ಸ್ಟೇಟ್ಗೆ ಬರ್ತಾ ಇರುತ್ತೆ. ಅಂದ್ರೆ ಆ ಟೈಮ್ ಅಲ್ಲಿ ಸಬ್ ಕಾನ್ಸಿಯಸ್ ಡೈರೆಕ್ಟ್ ಸಜೆಷನ್ ಆಕ್ಸೆಪ್ಟ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ನೀವು ಅವಾಗ ಏನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನೀವು ಎದ್ದೇಳ್ತೀರಾ, ಆರಾಮಾಗಿ ಕೂತ್ಕೊಳ್ತೀರಾ. ನಿಮ್ಗೆ ಸಾಧ್ಯ ಆದ್ರೆ ಒಂದೆರಡು ಬಾರಿ ಡೀಪ್ ಬ್ರೆತ್ ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ, ಎಕ್ಸೇಲ್ ನ ಮಾಡಿ, ಈ ರೀತಿ ಮಾಡಿ. ಸೊ ನೀವು ಕಣ್ಮುಚ್ಕೊಂಡು ನಿಧಾನವಾಗಿ ಹೇಳ್ಕೊಳ್ಳಿ, ನನ್ನ ಜೀವನ ಸುಂದರವಾಗಿ ಅಲೈನ್ ಆಗ್ತಿದೆ. ನಾನು ಪವರ್ಫುಲ್ ಐಡೆಂಟಿಟಿಯಲ್ಲಿ ಇದ್ದೇನೆ. ಹಣ ನನ್ನ ಕಡೆಗೆ ನ್ಯಾಚುರಲ್ ಆಗಿ ಬರ್ತಿದೆ. ನನ್ನ ಮೈಂಡ್ ಯಾವಾಗ್ಲೂ ಕಾಮ್ ಅಂಡ್ ಸ್ಟ್ರಾಂಗ್ ಆಗಿ ಇರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಎಮೋಷನ್ ಫೋರ್ಸ್ ಬೇಡ. ನೀವು ರಿಲ್ಯಾಕ್ಸ್ ಆಗಿ, ಕಾಮ್ ಆಗಿ, ಆರಾಮಾಗಿ ಇದನ್ನ ರಿಪೀಟ್ ನ ಮಾಡುವಂಥದ್ದು. ಜೊತೆಗೆ ನೀವು ಕೆಲವೊಂದು ಅಫರ್ಮೇಶನ್ ಏನಿದೆ, ಜಾಬ್ ರಿಲೇಟೆಡ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಸ್ಟೂಡೆಂಟ್ ರಿಲೇಟೆಡ್ ಇರ್ಬೋದು, ನಿಮ್ಗೆ ಕನ್ಸ್ಟ್ರಕ್ಟಿವ್ ಅಫರ್ಮೇಶನ್ ಯಾವುದು ನಿಮ್ಗೆ ಬೆಸ್ಟ್ ಅಂತ ಇದೆಯೋ ಆ ಒಂದು ಅಫರ್ಮೇಶನ್ ನೀವು ಹೇಳ್ಕೊಬಹುದು. ತಿಳಿತಿದೆಯಲ್ಲ? ಅಥವಾ ನೀವು ಸಿಂಪ್ಲಿ ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಅಂತ ಕೂಡ ನೀವು ಹೇಳ್ಕೊಬಹುದು ರಿಲ್ಯಾಕ್ಸ್ ಆಗಿ ಅದ್ರ ಜೊತೆ. ಓಕೆ, ನೋಡಿ ಎರಡನೇದು ಯಾವ ಟೈಮಲ್ಲಿ ಮಾಡ್ಬೋದು ನೋಡಿ, ಇದನ್ನ ಕ್ಯಾಸುವಲ್ ಅಫರ್ಮಿಂಗ್ ಅಂತ ಹೇಳೋದು. ಓಕೆ, ಅಂದ್ರೆ ಇಲ್ಲಿ ಯಾವ ಟೈಮಲ್ಲಿ ಮಾಡ್ಬೋದು ಕ್ಯಾಸುವಲ್ ಅಫರ್ಮಿಂಗ್ ಅಂದ್ರೆ? ನೋಡಿ, ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಆಗೋದು ನ್ಯಾಚುರಲ್ ಆದಾಗ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಭಯದಿಂದ ಮ್ಯಾನಿಫೆಸ್ಟ್ ಮಾಡೋದಲ್ಲ, ಡೌಟ್ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡೋದಿಲ್ಲ. ಸೊ ನೀವು ನ್ಯಾಚುರಲ್ ಆಗಿ ಕಾಮ್ ಆಗಿದ್ದಾಗ ಸೊ ನಿಮ್ಮೊಂದು ಸುತ್ತ ಮನಸ್ಸು ಅದನ್ನ ತಗೊಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನೋಡಿ, ನೀವು ಈ ಒಂದು ಕ್ಯಾಸುವಲ್ ಅಫರ್ಮಿಂಗ್ ಅಂತ ಹೇಳಿದ್ರೆ ನೀವು ಆರಾಮಾಗಿರ್ತೀರಾ, ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತೀರಾ. ನೋಡಿ, ಹೊರಗಡೆಯಿಂದ ಬಂದ್ರಿ, ಒಂಥರ ರೆಸ್ಟ್ ಮಾಡ್ತೀರಲ್ವಾ, ರಿಲ್ಯಾಕ್ಸ್ ನ ಮಾಡ್ತೀರಲ್ವಾ, ಆ ತರ. ಅಂದ್ರೆ ನೀವು ಸುಮ್ನೆ ಸೋಫಾ ಮೇಲೆ ಕೂತಿರ್ತೀರ ಅನ್ಕೊಳ್ಳಿ. ಓಕೆ, ನೀವು ಐಸ್ನ ಕ್ಲೋಸ್ ಮಾಡಿದ್ರಿ, ಆವಾಗ ನೀವು ಹೇಳ್ಕೋಬಹುದು. ಕೆಲವು ಟೈಮ್ ಲೇಡೀಸ್ ಆದ್ರೆ ಅಡಿಗೆನ ಮಾಡ್ತಿರ್ತೀರಲ್ವಾ, ಸೊ ನೀವು ಆ ಟೈಮಲ್ಲಿ ನೀವು ಹೇಳ್ಕೊಬಹುದು, ಓಕೆ ಎಲ್ಲೂ ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ಪೀಸ್ಫುಲ್, ಈ ರೀತಿಯಾಗಿ ನೀವು ಹೇಳ್ಕೊಂತ ಬರ್ಬೋದು. ಓಕೆ, ಅಥವಾ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೀವು ವಾಕ್ನ ಮಾಡ್ತಿರ್ತೀರಾ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್, ಆಗ್ಲೂ ಕೂಡ ನಿಮ್ಮ ಒಂದು ಕನ್ಸ್ಟ್ರಕ್ಟಿವ್ ಪಾಸಿಟಿವ್ ಅಫರ್ಮೇಶನ್ ನ ನೀವು ಹೇಳ್ಕೊಳ್ಳುವಂಥದ್ದು. ಓಕೆ, ನಾನು ಇದ್ರ ಬಗ್ಗೆ ತುಂಬಾ ಸಾಕಷ್ಟು ಅಫರ್ಮೇಶನ್ ವಿಡಿಯೋಗಳನ್ನ ಮಾಡಿದ್ದೀನಿ. ಆ ಅಫರ್ಮೇಶನ್ ನಿಮ್ಗೆ ಯಾವ್ದು ಬೆಸ್ಟ್ ಇದೆ ಅಫರ್ಮೇಶನ್ ಗಳಲ್ಲಿ ಅದನ್ನ ಪಿಕ್ ನ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಈ ಟೈಮ್ ಅಲ್ಲಿ ಏನಾಗುತ್ತೆ, ಕ್ಯಾಸುವಲ್ ಅಫರ್ಮಿಂಗ್ ನ ಮಾಡ್ಬೇಕಾದ್ರೆ ಅಂದ್ರೆ ಮೈಂಡ್ ಒಳಗಡೆ ಸ್ಮಾಲ್ ಅಫರ್ಮೇಶನ್ ನ ನೀವು ಹೇಳ್ಕೊಳ್ಳುವಂಥದ್ದು ವಾಕ್ನ ಮಾಡ್ತಾ ಇರ್ಬೇಕಾದ್ರೆ. ಅಂದ್ರೆ ನೋಡಿ, ಈ ಮೈಂಡ್ ಒಳಗಡೆ ಸ್ಮಾಲ್ ಅಫರ್ಮೇಶನ್ ನ ಹೇಳ್ಕೊಂಡ್ರೆ ಆಯ್ತು. ಓಕೆ, ಯಾವ ರೀತಿ ಹೇಳ್ಕೊಂತೀರಾ? ನನ್ನ ಲೈಫ್ ಇಂಪ್ರೂವ್ ಆಗ್ತಿದೆ, ವಾಕ್ನ ಮಾಡ್ತಿರ್ತೀರಾ, ನಿಮ್ ಒಳಗಡೆಯಿಂದ ಹೇಳ್ಕೊಳ್ತೀರಾ, ನನ್ನ ಲೈಫ್ ಇಂಪ್ರೂವ್ ಆಗ್ತಿದೆ, ನನಗೆ ಒಳ್ಳೆ ಅಪರ್ಚುನಿಟೀಸ್ ಗಳು ಬರ್ತಾ ಇದೆ, ನಾನು ಲಕ್ಕಿ ಪರ್ಸನ್ ಆಗಿದ್ದೇನೆ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್, ಪ್ರತಿಯೊಂದು ಕೂಡ ನನ್ನ ಫೇವರ್ ಆಗ್ತಿದೆ. ನೋಡಿ, ಈ ರೀತಿಯಾದ ಇನ್ನರ್ ಕನ್ವರ್ಸೇಷನ್ ನ ಮಾಡ್ತಾ ಇರೋಂಥದ್ದು. ಈಗ ನೀವು ಸೆಲ್ಫ್ ಟಾಕ್ ನ ಮಾಡ್ತಿರ್ತೀರಲ್ವಾ, ಯಾವಾಗ್ಲೂ ನಿಮ್ ಬಗ್ಗೆ ನೀವು ಮಾತಾಡ್ಕೊಂತೀರಲ್ವಾ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಸೆಲ್ಫ್ ಟಾಕ್ ನ ಮಾಡಬೇಡಿ. ಜಸ್ಟ್ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡಿ. ಓಕೆ, ನೋಡಿ ಎಷ್ಟು ಈಸಿ ಇದೆ ಅಂತ. ಸೊ ಈ ತರ ಇನ್ನರ್ ಕನ್ವರ್ಸೇಷನ್ ಮಾಡ್ತಾ ಇರೋದು ಕೂಡ ನೀವು ಕುಕಿಂಗ್ ನ ಮಾಡ್ಬೇಕಾದ್ರೆ, ವಾಕಿಂಗ್ ನ ಮಾಡ್ಬೇಕಾದ್ರೆ, ಅಥವಾ ಸೋಫಾ ಮೇಲೆ ಒಂದು ರಿಲ್ಯಾಕ್ಸ್ ನ ಮಾಡ್ತಾ ಇರ್ಬೇಕಾದ್ರೆ, ಸೊ ಸ್ಲೋಲಿ ಇದು ಸಬ್ ಕಾನ್ಸಿಯಸ್ ರಿಯಾಲಿಟಿ ಆಗುತ್ತೆ. ನಿಮ್ಮ 4D ವರ್ಲ್ಡ್ ಅಲ್ಲಿ ನೀವು ಇದನ್ನ ಹೇಳ್ಕೊಂತ ರಿಪೀಟ್ ನ ಮಾಡ್ತಾ ಮಾಡ್ತಾ ಕೂಡ ಬ್ರೈನ್ ರಿವರಿಂಗ್ ಆಗುತ್ತೆ. ಔಟರ್ ರಿಯಾಲಿಟಿಲಿ ನೀವು ರಿಸಲ್ಟ್ ನ ಪಡಿತೀರಾ. ನೋಡಿ ಎಷ್ಟು ಈಸಿ ಇದೆ ಅಂತ. ಸೊ ಜೊತೆಗೆ ಫೋಕಸ್ಡ್ ಮ್ಯಾನಿಫೆಸ್ಟೇಷನ್ ಒಂದು ಈ ಟೈಮ್ ಇದು. ಓಕೆ, ನಾನು ಪ್ರೀವಿಯಸ್ ಟೈಮ್ ಕೂಡ ಅದ್ರ ಬಗ್ಗೆ ಹೇಳಿದ್ದೀನಿ. ನೋಡಿ, ನೀವೊಂದು ಸ್ಪೆಸಿಫಿಕ್ ಗೋಲ್ ಮೇಲೆ ವರ್ಕ್ ಮಾಡ್ತಿದ್ರೆ, ಈಗ ನೀವೊಂದು ಈ ಒಂದು ಟೈಮ್ ಫೋಕಸ್ಡ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಯಾವ ತರ ಮಾಡೋದು, ಯಾವ್ದ್ರ ಬಗ್ಗೆ ಮಾಡೋದು? ಒಂದು ಫೋಕಸ್ಡ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ, ರಿಲೇಶನ್ಶಿಪ್ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ಕಾನ್ಫಿಡೆನ್ಸ್ ಮೇಲೆ ವರ್ಕ್ ನ ಮಾಡ್ತಿದ್ರೆ, ಹೀಲಿಂಗ್ ನ ಮೇಲೆ ವರ್ಕ್ ನ ಮಾಡ್ತಿದ್ರೆ, ಕರಿಯರ್ ನ ಮೇಲೆ ವರ್ಕ್ ನ ಮಾಡ್ತಿದ್ರೆ, ನೀವು ಒಂದು 10 minutes ಕಾಮ್ ಆಗಿ ಕೂತ್ಕೊಂಡು ಜಸ್ಟ್ ಒಂದೇ ಒಂದು ಅಫರ್ಮೇಶನ್ ಮೇಲೆ ಫೋಕಸ್ ನ ಮಾಡಿ. ಇಟ್ ಈಸ್ ಆಲ್ರೆಡಿ ಡನ್.
ಆ ರೀತಿಯಾಗಿ ಅಂದ್ರೆ ನೀವು ಈಗಾಗಲೇ ಡಿಸೈರ್ ರಿಯಾಲಿಟಿನಲ್ಲಿ ಇದ್ದೀರಾ. ನನ್ನ ನ್ಯೂ ಐಡೆಂಟಿಟಿ ಆಕ್ಟಿವ್ ಆಗಿದೆ. ಅಂದ್ರೆ ನನ್ನ ನ್ಯೂ ಐಡೆಂಟಿಟಿಗೆ ನಾನು ಶಿಫ್ಟ್ ಆಗಿದ್ದೀನಿ. ಅಂದ್ರೆ ನೀವು ಕನಸಿನ ಮನೆಯನ್ನು ಹೊಂದಿದಾಗ ನಿಮ್ಮ ಅನುಭವ ಹೇಗಿರುತ್ತೆ, ನಿಮ್ಮೊಂದು ಡ್ರೀಮ್ ಜಾಬ್ ನ ಪಡ್ಕೊಂಡಾಗ ಆ ಒಂದು ಅನುಭವ ಹೇಗಿರುತ್ತೆ, ಅದನ್ನ ಅಸುಮ್ನ ಮಾಡುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಫೋಕಸ್ಡ್ ಆಗಿ ನೀವೊಂದು ಫೋಕಸ್ಡ್ ಅಫರ್ಮಿಂಗ್ ನ ಮಾಡ್ಬೋದು, ಫೋಕಸ್ಡ್ ಅಸುಮ್ ನ ಮಾಡ್ತಾ ಇರ್ಬೋದು ನೀವು. ಓಕೆ, ಬಟ್ ಇಲ್ಲಿ ನೀವು ಇದು ಆಲ್ರೆಡಿ ಆಗಿದೆ. ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಅಬುಡೆಂಟ್ ಲೈಫ್ ಇರ್ಬೋದು, ಒಂದು ಫ್ಯಾಬುಲಸ್ ಲೈಫ್ ಇರ್ಬೋದು, ಅಥವಾ ನಿಮ್ಮೊಂದು ಹೆಲ್ದಿ ಲೈಫ್ ಇರ್ಬೋದು, ಅಥವಾ ಒಂದು ಪೀಸ್ಫುಲ್ ಲೈಫ್ ಇರ್ಬೋದು, ಅಥವಾ ಹ್ಯಾಪಿಯೆಸ್ಟ್ ಲೈಫ್ ಇರ್ಬೋದು, ಒಂದೊಳ್ಳೆ ರಿಲೇಶನ್ಶಿಪ್ ಇರ್ಬೋದು. ಓಕೆ, ನೀವು ಇದು ನನ್ನ ಜೀವನದಲ್ಲಿ ಅತ್ಯದ್ಭುತವಾಗಿ ನಡೀತಿದೆ, ಆಗಿದೆ, ನಾನು ಇದನ್ನ ಅನುಭವ ಮಾಡ್ತಿದ್ದೀನಿ, ನಾನೊಂದು ಸುಂದರ ಜೀವನವನ್ನ ಅನುಭವ ಮಾಡ್ತಿದ್ದೀನಿ, ಇಟ್ ಈಸ್ ಆಲ್ರೆಡಿ ಡನ್, ಇದು ನಡೀತಾ ಇದೆ, ಇದು ಆಗ್ತಾ ಇದೆ. ಈ ತರ ಅನುಭವನ ನೀವು ಮಾಡ್ಕೊಂಡಾಗ ನೋಡಿ, ಇಲ್ಲಿ ಯಾವುದೇ ಚೆಕಿಂಗ್ ಬೇಡ, ಡಿಸ್ಪಿರೇಷನ್ ಬೇಡ, ಜಸ್ಟ್ ಕಾಮ್ ಆಗಿ ಇದನ್ನ ರಿಪೀಟ್ ನ ಮಾಡ್ತಾ ಬನ್ನಿ. ಈ ಒಂದು ಸ್ಟೇಟ್ ನ ಅನುಭವ ಮಾಡ್ತಾ ಬನ್ನಿ, ಅಸೂಮ್ ನ ಮಾಡ್ತಾ, ವಿಜುವಲೈಸ್ ನ ಮಾಡ್ತಾ, ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಳ್ಳಿ. ಇದು ಆಗಿದ್ದಾಗ ಯಾವ ರೀತಿ ಇರುತ್ತೆ ನೀವೇ ಮಾಡಿ, ಸ್ವತಃ ನಿಮ್ಗೆ ಅನುಭವ ಆಗುತ್ತೆ. ಓಕೆ, ಸೊ ಇದನ್ನ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಒಂದು 5ರಿಂದ 10 ನಿಮಿಷ ಇದನ್ನ ವಿಸುವಲ್ ಅಸಂಪ್ಷನ್ ನ ನೀವು ಮಾಡ್ಬೋದು. ಓಕೆ, ಸೊ ಇದನ್ನ ಮಾಡಿ. ಅಂಡ್ ಜೊತೆಗೆ ಯಾವ ಟೈಮ್ ಅಲ್ಲಿ ನೀವು ಇನ್ನ ಪವರ್ಫುಲ್ ಆಗಿ ಮಾಡ್ಬೋದು ಅಂತ ಹೇಳಿದ್ರೆ ಬಿಫೋರ್ ಸ್ಲೀಪ್. ಇಲ್ಲಿ ಏನು, ಮಲ್ಗೋಕು ಮುಂಚೆ ನೋಡಿ, ಬಿಫೋರ್ ಸ್ಲೀಪ್. ಓಕೆ, ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ ಬಹಳ ಬಹಳ ಇಂಪಾರ್ಟೆಂಟ್. ನಿದ್ರೆಗೂ ಹೋಗೋಕ್ ಮುಂಚೆ ಸಬ್ ಕಾನ್ಸಿಯಸ್ ಮತ್ತೆ ಓಪನ್ ಆಗಿರುತ್ತೆ. ಅಂದ್ರೆ ನಿಮ್ಮ ಎಲ್ಲಾ ಕೆಲಸಗಳು ಮುಗ್ದಿರುತ್ತೆ, ನೀವು ಆರಾಮಾಗಿರ್ತೀರಾ, ಇನ್ನೇನೋ ನಿದ್ರೆ ಮಾಡ್ಬೇಕಂತಿರ್ತೀರಲ್ವಾ, ನಿದ್ರೆಗೆ ಹೋಗ್ಬೇಕಂತಿರ್ತೀರಲ್ವಾ. ಸೊ ನೀವು ಕಂಪ್ಲೀಟ್ ಆಗಿ ರೆಸ್ಟ್ ನ ಮಾಡ್ಬೇಕು, ಮಲಗಬೇಕು ಅಂತ ಇರ್ತೀರಲ್ವಾ. ಸೊ ಈ ಒಂದು ಸ್ಟೇಟ್ ಅಲ್ಲಿ ಸಬ್ ಕಾನ್ಸಿಯಸ್ ಕನೆಕ್ಟ್ ಆಗ್ತೀರಾ. ಅಂದ್ರೆ ನೀವೆಲ್ಲ ಬೀಟಾದಲ್ಲಿ ಅದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು ಅಂತ ಯೋಚನೆಗಳೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಓಕೆ, ನಾನೀಗ ರಿಲ್ಯಾಕ್ಸ್ ನ ಮಾಡ್ತಿದ್ದೀನಿ ಅನ್ನೋ ಒಂದು ಸ್ಟೇಟ್ಗೆ ಬರ್ತೀರಾ. ನಾನು ಇನ್ನೇನೋ ರೆಸ್ಟ್ ಮಾಡ್ಬೇಕು, ನಾನು ರಿಲ್ಯಾಕ್ಸ್ ನ ಮಾಡ್ಬೇಕು, ನಾನು ಮಲಗಬೇಕು ಅನ್ನೋದು ಒಂದು ಡೀಪರ್ ಸ್ಲೀಪ್ ಸ್ಟೇಟ್ಗೆ ಹೋಗ್ತಿರ್ತೀರಲ್ವಾ. ಆ ಟೈಮ್ ಅಲ್ಲಿ ಸಾಫ್ಟ್ ಅಫರ್ಮೇಶನ್ ನ ರಿಪೀಟ್ ನ ಮಾಡಿ. ಅಂದ್ರೆ ನಿದ್ರೆಗೆ ಹೋಗ್ತಾ ಇರ್ತೀರಾ, ನಿಮ್ಗೆ ನೀವು ಹೇಳ್ಕೊಳ್ಳುವಂಥದ್ದು, ನಾನು ಸೇಫ್ ಆಗಿದ್ದೀನಿ. ನೋಡಿ, ಇದು ಎಷ್ಟು ಮುಖ್ಯ. ನಾನು ನನ್ನನ್ನ ಪ್ರೀತಿಸ್ತಿದ್ದೇನೆ, ನನ್ನ ಮೈಂಡ್ಗೆ ಕೈಂಡ್ ಆಗಿದ್ದೇನೆ, ನನ್ನ ಬಾಡಿಗೆ ಕೈಂಡ್ ಆಗಿದ್ದೇನೆ, ನಾನು ಸೇಫ್ ಆಗಿದ್ದೇನೆ, ನಾನು ಸಕ್ಸಸ್ಫುಲ್ ಆಗ್ತಿದ್ದೀನಿ. ನೋಡಿ ಎಷ್ಟು ಥಾಟ್ಸ್ಗಳು, ಈ ತರ ಬ್ಯೂಟಿಫುಲ್ ಥಾಟ್ಸ್ ಗಳನ್ನ ನೀವು ಹೇಳ್ಕೊಳ್ಳುವಂಥದ್ದು. ನೋಡಿ, ಎವ್ರಿಥಿಂಗ್ ಇಸ್ ಅಲೈನಿಂಗ್ ಫಾರ್ ಮೀ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ಅಲೈನ್ ಆಗ್ತಿದೆ, ನನ್ನ ರಿಯಾಲಿಟಿ ಬ್ಯೂಟಿಫುಲ್ ಆಗಿ ಚೇಂಜ್ ಆಗ್ತಿದೆ. ಈ ರೀತಿ ಅಸಂಪ್ಷನ್ ಮಾಡ್ತಾ ನೀವು ಮಲಗುವಂಥದ್ದು, ನಿಮ್ಮ ಸಕ್ಸಸ್ ನ ವಿಜುವಲೈಸ್ ನ ಮಾಡಿ ಮಲಗುವಂಥದ್ದು, ನಿಮ್ಮೊಂದು ಬೆಸ್ಟ್ ಲೈಫ್ ನ ವಿಜುವಲೈಸ್ ನ ಮಾಡಿ ಮಲಗುವಂಥದ್ದು. ಯಾಕಂದ್ರೆ ಈ ಸ್ಲೀಪಿಂಗ್ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಕಂಟಿನ್ಯೂ ಆಗಿ ಪ್ರೋಗ್ರಾಮ್ ಆಗ್ತಾನೆ ಇರುತ್ತೆ. ನೋಡಿ, ನೀವು ಇನ್ನೇನೋ ಮಲಗ್ತಾ ಇರ್ತೀರಾ, ಈ ರೀತಿಯಾಗಿ ನೀವು ಹೇಳ್ಕೊಂತ ಹೋದಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ರಿಪೀಟೆಡ್ ಆಗ್ತಾ ಆಗ್ತಾ ಅದು ಡೀಪರ್ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ. ಓಕೆ, ಸೊ ತಿಳಿತಿದೆಯಲ್ಲ ನಿಮ್ಗೆ, ಮ್ಯಾನಿಪುಲೇಷನ್ ಅಂದ್ರೆ ಫೋರ್ಸ್ ಅಲ್ಲ, ಅದು ರಿಪಿಟೇಷನ್, ಐಡೆಂಟಿಟಿ, ಇನ್ನರ್ ಕನ್ವರ್ಸೇಷನ್, ಸಬ್ ಕಾನ್ಸಿಯಸ್ ಫೆಮಿಲಾರಿಟಿ. ಓಕೆ, ಸೊ ನಾನು ಈಗ ತಿಳಿಸಿದ್ನಲ್ಲ, ಸೊ ಇಷ್ಟನ್ನು ಕೂಡ ನೀವು ಆರಾಮಾಗಿ ಹೇಳ್ಕೊಂಡ್ರೆ ಯಾವ ಟೈಮಲ್ಲಾದ್ರೂ ಕೂಡ ನೀವು ಮಾಡ್ಬೋದಲ್ವಾ. ನಿಮ್ಗೆ ತಿಳಿತಲ್ವಾ ಇವಾಗ, ಯಾವ ಟೈಮಲ್ಲಾದ್ರೂ ಕೂಡ ನಾನು ಈಸಿಯಾಗಿ ಹೇಳ್ಕೊಬಹುದು, ಈಸಿಯಾಗಿ ಪ್ರೋಗ್ರಾಮ್ ಮಾಡ್ಬೋದು ಅಂತ. ಎಷ್ಟು ಸುಲಭ ಇದೆ ನೋಡಿ. ಇದನ್ನ ಪ್ರಾಕ್ಟೀಸ್ ನ ಮಾಡ್ತಾ ಬನ್ನಿ. ಸೊ ಇದನ್ನ ಮಾಡ್ತಾ ಬನ್ನಿ, ನೀವು ಯಾವ ಥಾಟ್ ಜೊತೆ ರಿಪೀಟೆಡ್ಲಿ ಐಡೆಂಟಿಫೈ ಆಗ್ತಿರೋ ಆ ರಿಯಾಲಿಟಿ ಸ್ಲೋಲಿ ನಾರ್ಮಲ್ ಆಗುತ್ತೆ. ಸೊ ಮೊದಲು ಇನ್ನರ್ ರಿಯಾಲಿಟಿ ಚೇಂಜ್ ಆಗುತ್ತೆ, ನಂತರ ಔಟರ್ ರಿಯಾಲಿಟಿ ಅಲೈನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ತಿಳಿತಲ್ವಾ ಎಷ್ಟು ಈಸಿ ಇದೆ ಈ ಒಂದು ಮ್ಯಾನಿಫೆಸ್ಟೇಷನ್ ನ ಪ್ರೊಸೆಸ್ ಅಂತ. ಸೊ ಇದನ್ನ ಫಾಲೋ ಅಪ್ ನ ಮಾಡಿ, ಇಂಪ್ಲಿಮೆಂಟ್ ನ ಮಾಡಿ. ಸೊ ಈ ಒಂದು ವಿಡಿಯೋ ಹೇಗನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.